ಕಾಲ ಪ್ರಾರಂಭವಾಗಿದೆ. ರೈತರು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದಿರುವ ಬೆಳೆಯ ರಕ್ಷಣೆಗೆ ಇವತ್ತು ಬೆಸ್ಕಾಂ ಇಲಾಖೆಯಿಂದ ಇಂಧನ ಸಚಿವರ ಆದೇಶದಂತೆ 10 ತಾಸುಗಳ ಕಾಲ ಗುಣಮಟ್ಟದ ವಿದ್ಯುತ್ತನ್ನು ನೀಡುವ ಜೊತೆಗೆ ಯಾವುದೇ ಟಿ.ಸಿ ಇರ್ಬೋದು, ಅಲ್ಲಿನ ವಿದ್ಯುತ್ ತಂತಿಗಳಿರೋ ಸಮಸ್ಯೆಯಾದಾಗ ರೈತರಿಂದ ಯಾವುದೇ ರೀತಿಯ ಲಂಚ ಪಡೆಯದೆ ರೈತರಿಗೆ ಅನುಕೂಲವಾಗುವಂತೆ ಟಿ.ಸಿ ಮತ್ತು ಆ ಒಂದು ವೈರ್ಗಳನ್ನು ರಿಪೇರಿ ಮಾಡಲು ಒಂದು ವಿಶೇಷವಾದ ತಂಡವನ್ನು ರಚನೆ ಮಾಡಬೇಕು. ಅದನ್ನು ಬಿಟ್ಟು ರೈತರ ಬೆಳೆ ಮಾಡಿಬಿಟ್ಟಿದ್ದಾರೆ, ಅವ್ರಿಗೆ ಉತ್ತಮವಾದ ಗುಣಮಟ್ಟಿಲ್ಲ, ಯಾವುದೋ ಒಂದು ಲೋಡ್ ಸೆಟ್ಟಿಂಗು ಅದು ಇದು 101 ನೆಪ ಹೇಳಿ ರೈತರ ಬೆಳೆ ಏನಾದರೂ ನಷ್ಟವಾದರೆ ಆಯಾ ವ್ಯಾಪ್ತಿಯ ಒಂದು ಬೆಸ್ಕಾಂ ಅಧಿಕಾರಿಗಳ ಒಂದು ಆಸ್ತಿಯನ್ನು ಹರಾಜು ಹಾಕಿ ನಷ್ಟ ಹೊಂದಿರುವ ರೈತರಿಗೆ ಪರಿಹಾರ ಕೊಡುವಂಥ ಕಾನೂನನ್ನು ಜಾರಿ ಮಾಡುವ ಜೊತೆಗೆ ಬೇಸಿಗೆಯಲ್ಲಿ ಯಾವುದೇ ಕಾರಣಕ್ಕೂ ರೈತರಿಗೆ ತೊಂದರೆಯಾಗದಂತೆ ಗುಣಮಟ್ಟದ 10 ತಾಸುಗಳ ಕಾಲ ವಿದ್ಯುತ್ತನ್ನು ನೀಡಿ ರೈತರ ಬೆಳೆಯನ್ನು, ಅವರ ಸ್ವಾಭಿಮಾನದ ಬದುಕನ್ನು ರಕ್ಷಣೆ ಮಾಡಬೇಕಂತೇಳಿ ಮತ್ತು ರೈತ ಸಂಘದಿಂದ ಬೆಸ್ಕಾಂ ಅಧಿಕಾರಿಗಳಿಗೆ ಮನವಿ ನೀಡಿ ಒತ್ತಾಯಿಸಿದ್ದೀವಿ. ಒಂದು ವೇಳೆ ನೀವು ವಿದ್ಯುತ್ತನ್ನು ನೀಡದೇ ಇದ್ದರೆ ಅದರಿಂದ ಏನು ಸಮಸ್ಯೆ ಆಗ್ತಾಯಿದೆ, ರೈತರು ಎಷ್ಟು ಎಕರೆ ಬೆಳೆ ಇಕ್ಕಬೇಕು ಅಂತೇಳಿ ಪತ್ರಿಕಾ ಮುಖಾಂತರ ಹೇಳ್ಬಿಡಿ. ನಾವು ಅಷ್ಟೇ ಎಕರೆಗೆ ನಾವು ಬೆಳೆ ಇಟ್ಕೊಂಡು ನಿಮ್ಮ ವಿದ್ಯುತ್ತನ್ನು ನೀಡುವ ಮುಖಾಂತರ ನಾವು ಬೆಳೆಗಳನ್ನು ರಕ್ಷಣೆ ಮಾಡ್ಕೊತೀವಿ. ಅದನ್ನು ಬಿಟ್ಟು ನೀವು 10 ತಾಸು ಕೊಡ್ತೀರಿ ಅಂತೇಳಿ ಭರವಸೆ ನೀಡಿದ ನಂತರ ನಾವು 10 ಎಕರೆ ಜಮೀನನ್ನು ಬೆಳೆ ಇಕ್ಕಿದಾಗ ನೀವು ವಿದ್ಯುತ್ ನೀಡದಿದ್ದರೆ ಆ ಬೆಳೆ ಸಂಪೂರ್ಣವಾಗಿ ನಾಶ ಆಗ್ತದೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ಒಂದು ಕಡೆ ಅತಿವೃಷ್ಟಿ ಅನಾವೃಷ್ಟಿ, ಒಂದು ಕಡೆ ಬೇಸಿಗೆಯಿಂದ ರೈತರು ಸಂಕಷ್ಟದಲ್ಲಿದ್ದಾರೆ. ಬೆಳೆ ಇಲ್ಲ ಯುದ್ಧದಿಂದ ಇವತ್ತು ರೈತರ ಪರಿಕರಣಗಳೆಲ್ಲ ಹೆಚ್ಚಾಗ್ತಾ ಇದೆ. ಅದರಿಂದ ಗುಣಮಟ್ಟದ 10 ತಾಸುಗಳ ವಿದ್ಯುತ್ತನ್ನು ನೀಡಬೇಕಂತೇಳಿ ಮಾನ್ಯ KEB ಅಧಿಕಾರಿಗಳನ್ನು ಒತ್ತಾಯ ಮಾಡಿ. ಬೇಸಿಗೆ ಪ್ರಾರಂಭ ಆಗೈತೆ ಪ್ರತಿ ವರ್ಷ. ಈಗ ಇಲ್ಲ ನೀವು ಕರೆಂಟ್ ಇಂಧನ ಮಂತ್ರಿ ಏನು ಹೇಳ್ತಾರೆ ಅಂದರೆ ಇಷ್ಟು ಅವರ್ ಅಂದರೆ 10 ಅವರ್ ನಾವು 10 ತಾಸು ಗುಣಮಟ್ಟದ ವಿದ್ಯುತ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲ ನಿಮ್ಮ ಇಲಾಖೆಯಿಂದ ಇಷ್ಟು ಅವರ್ ಕೊಡ್ತೀವಿ, ನೈಟ್ ಇಷ್ಟು ಅವರು, ಡೇ ಇಷ್ಟು ಅವರು, ಸಂಬಂಧಪಟ್ಟಂದ್ರೆ ಹೋಬಳಿಗಳಲ್ಲಿ ನಿಮ್ಮ ಇದೆ ಜೈಗಳೇನಿರ್ತಾರೆ ಅವ್ರನ್ನ ಒಂದು ಸಭೆ ಕರೆದು ಆ ವ್ಯಾಪ್ತಿಯಲ್ಲಿ ಅವರು ಮುಖಾಂತರ ರೈತರಿಗೆ ಮತ್ತು ಅಲ್ಲಿನ ರೈತರಿಗೆ ಒಂದು ಸಭೆ ಮಾಡಿ ನಾವು ಇಷ್ಟು ಅವರ್ ಕೊಡ್ತೀವಿ, ನಿಮ್ಮ ನೈಟ್ ಇಷ್ಟು ಅವರ್ ಬೇಕಾ, ಡೇ ಬೇಕಾ, ಯಾವ ರೀತಿಯಲ್ಲಿ ನಿಮ್ಮ ಕರೆಂಟ್ ಬೇಕು ಅಂತೇಳಿ ಸರಬರಾಜು ಮಾಡಿದರೆ ಬೆಳೆ ಮಾಡಿರೋ ರೈತರಿಗೆ ಒಂದು ಅನುಕೂಲ ಆಗ್ತದೆ. ಈಗ ನೀವು ರಾತ್ರಿ 2 ಗಂಟೆಯಿಂದ 3 ಗಂಟೆವರೆಗೆ ಕೊಟ್ಬಿಟ್ರೆ ಕೆಲವರು ತೋಟಗಳ ಹತ್ರ ಹೋಗ್ತಾರೆ, ಕೆಲವರು ತೋಟಗಳ ಈ ಕಾಡಂದಿಗಳು ಕಾಟ ಜಾಸ್ತಿ. ಈಗ ಸ್ವಲ್ಪ ಈ ರಾಮಸಾಗರ ಬಾರ್ಡ್ರೆಲ್ಲ ಈಗ ಸ್ವಲ್ಪ ಅರಣ್ಯ ಅದು ಇದು ಬರ್ತದಲ್ವ, ಮತ್ತು ಈ ಬೇತ್ಮಂಗ್ಲೆಲ್ಲ ಕಾಡಾನೆಗಳು, ಕಾಡು ಜಿಂಕೆ ಅವಿ ಇವಿ. ಈಗ ಅದಕ್ಕನ್ನ ಮುಖ್ಯವಾಗಿ ಡೇಂಜರ್ ಅಂದರೆ ಕಾಡ ಹಂದಿಗಳು. ಅದಕ್ಕೋಸ್ಕರ ನಿಮ್ಮ ಗುಣಮಟ್ಟದ ವಿದ್ಯುತ್ ಏನು ಕೊಡ್ತೀರೋ ಅದು ಇಷ್ಟು ಅವರ್ ಕೊಡ್ತೀನಿ ಅಂತೇಳಿ ಒಂದು ಪತ್ರಿಕೆ ಹೇಳಿಕೆ ಮುಖಾಂತರ ಒಂದು ನಿಮ್ಮ ಹೇಳಿಕೆಯನ್ನು ಬಿಡುಗಡೆ ಮಾಡೋ ಜೊತೆಗೆ ಇದು ಈ ಬೇಸಿಗೆಯಲ್ಲಿ ಟಿ.ಸಿ ಮತ್ತು ಕಂಬ ಏನನ್ನ ಸಮಸ್ಯೆ ಆದರೆ ವಿತಿನ್ 1 ಅವರ್ ಇಲ್ಲ 2 ಅವರಲ್ಲಿ ಅದನ್ನು ಸರಿಪಡಿಸುವಂಥ ಒಂದು ತಂಡ, ಯಾಕಂದರೆ ಪ್ರತಿಯಲ್ಲೂ ಇದರಲ್ಲೂ ಇದ್ದಾರೆ, ನಿಮ್ಮ ಲೈನ್ಮೆನ್ಸು ಎಲ್ಲ ಇದ್ದಾರೆ. ಬಟ್ ಬೇಗ ಮಾಡಿದರೆ ಅದು ಅನುಕೂಲ ಆಗ್ತದೆ ಅಂತೇಳಿ ನಿಮ್ಮ ಮುಖಾಂತರ ಒಂದು ಮನವಿ ಕೊಡ್ತಾಯಿದ್ದೀವಿ.